ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ಸ್ವಯಂ ಪರಂಪಿತ ಪರಮಾತ್ಮ ತಂದೆಯನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮರವರನ್ನು ಸ್ಮೃತಿ ಮಾಡುತ್ತಾ ಈ ದಿನದ ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ಎಲ್ಲ ನನ್ನ ಸಹೋದರಾತ್ಮರನ್ನು ಸ್ವಾಗತಿಸುತ್ತಾ ಈ ದಿನದ ಚಿಂತನೆಯನ್ನು ಆರಂಭ ಮಾಡೋಣ. ನೋಡಿ, ಈ ದಿನ ಬಾಬಾರವರು ಒಂದು ಬಿಗ್ ಟ್ರುತ್, ಒಂದು ದೊಡ್ಡ ರಹಸ್ಯವನ್ನು ಇವತ್ತು ವರದಾನದ ಮುಖಾಂತರ ವಿವರಿಸಿದ್ದಾರೆ. ಈ ವರದಾನವನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆಯೋ ಅವರು ಮಾತ್ರನೇ ಬಾಪ್ ಸಮಾನ ಆಗಲಿಕ್ಕೆ, ಸಾಕ್ಷಿ ಆಗಲಿಕ್ಕೆ ಮತ್ತು ಸಾರದಲ್ಲಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ವರದಾನ ಏನು ಅಂತಂದರೆ, ಶ್ರೇಷ್ಠ ಕರ್ಮದ ಕೊಂಬೆಯಲ್ಲಿ ಸಿಲುಕಿಕೊಳ್ಳುವುದರ ಬದಲು ಹಾರುವ ಪಕ್ಷಿಯಾಗುವಂತಹ ಹೀರೋ ಪಾರ್ಟ್ದಾರಿ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ನಾವು ಹೇಳ್ತೀವಿ ಇಲ್ಲಿ, ಕ್ಯಾ ಸೋಚೆಂಗೆ ಓ ಬನೆಂಗೆ, ಕೈಸಾ ಸೋಚೆಂಗೆ ವೈಸಾ ಬನೆಂಗೆ, ಕೈಸಾ ಕರೆಂಗೆ ವೈಸಾ ಬನೆಂಗೆ ಅನ್ನುವಂಥ ಕೆಲವೊಂದಷ್ಟು ಸ್ಲೋಗನ್ಗಳಿಗೆ ನಾವು ಜೋತು ಬಿದ್ದಂಗಿದೆ ನಮ್ಮ ಜೀವನ. ಈಗ ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಬಂದಿದ್ದೀನಿ. ಬಹಳಷ್ಟು ಜನಗಳು ಕೂಡ ಆರಂಭದಿಂದಲೂ ಕೂಡ ನಾನು ಈ ಒಂದು ಸತ್ಯವನ್ನು ರಿವೀಲ್ ಮಾಡ್ತಾನೆ ಬಂದಿದ್ದೀನಿ. ಆದರೆ ಬಹಳಷ್ಟು ಆತ್ಮರಿಗೆ ಒಳಗಡೆ ಹೋಗಿರ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ಬಾಬಾರವರೇ ಈ ಸತ್ಯವನ್ನು ಇವತ್ತು ರಿವೀಲ್ ಮಾಡ್ತಾ ಇದ್ದಾರೆ. ಅದು ಏನು ಅಂತಂದರೆ, ಶ್ರೇಷ್ಠ ಕರ್ಮ, ಈ ಸಂಗಮಯುಗದಲ್ಲಿ ನೀವು ಯಾವುದೇ ಶ್ರೇಷ್ಠ ಕರ್ಮ ಮಾಡಿದರೂ ಸಹ ಅದು ಕೂಡ ಒಂದು ಬಂಧನನೇ, ಒಂದು ಅಲ್ಪ ಕಾಲದ ಇಚ್ಛೆಗೆ ಅದು ಮಾಡಿಸುತ್ತೆ ಹೊರತಾಗಿ ಇನ್ಯಾವ ಅವಶ್ಯಕತೆ ಇರೋದಿಲ್ಲ. ಹದ್ದಿನ ಇಚ್ಛೆಯಿಂದ ಪಾರಾಗಬೇಕು ಅಂತಂದರೆ ನೀವು ಫರಿಸ್ತೆ ಆಗಬೇಕು. ಅರ್ಥಾತ್ ಹಾರುವ ಪಕ್ಷಿಗಳು ಅಂದರೆ ಫರಿಸ್ತಾ ಆಗಿ ಅಂತ. ಫರಿಸ್ತಾ ಅಂತಂದ್ರೇನು? ಡಿಟ್ಯಾಚ್ ಆಗೋದು, ನಿರ್ಲಿಪ್ತ ಆಗೋದು, ನಿಸ್ವಾರ್ಥ ಆಗೋದು, ನಿರ್ಮೋಹಿ ಆಗೋದು, ನಿರಾಸಕ್ತನಾಗೋದು, ಇಚ್ಛಾ ಮಾತ್ರ ಅವಿದ್ದ ಆಗೋದು. ಇದು ಫರಿಸ್ತೆ ಆಗುವಂಥವರ ಲಕ್ಷಣಗಳು, ಅಥವಾ ಒಬ್ಬ ಜ್ಞಾನಿ ಆತ್ಮನ ಲಕ್ಷಣಗಳು. ಆದರೆ ಯಾರು ಇನ್ನೂ ತನಕನೂ ಕರ್ಮ 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 ಈ ಕರ್ಮ ಫಿಲಾಸಫಿಗೆ ಒಂದು ಬಂಗಾರದ ಚೈನಿಗೆ ಉರುಳಾಕ್ಕೊಂಡಂಗಿದು. ಡೈರೆಕ್ಟಾಗಿನೇ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಕರ್ಮ ಸಿದ್ಧಾಂತ ಅನ್ನೋದು ಇದು ಭಕ್ತಿ ಮಾರ್ಗದ ಸಿದ್ಧಾಂತ. ಇದಕ್ಕೆ ತಳನೂ ಇಲ್ಲ, ಬುಡನೂ ಇಲ್ಲ. ನೀವು ಮಾಡೋದಕ್ಕೆ ನೀವು ಅನುಭವಿಸಿದ್ರಿ, ಸರಿ. ಅವರೇ ಮಾಡಬೇಕದನ್ನು. ಈ ಕಲ್ಪ ಅಲ್ಲ, ಇನ್ನೊಂದು ಕಲ್ಪ ಅಲ್ಲ, ಮತ್ತೊಂದು ಕಲ್ಪ ಅಲ್ಲ, ಪ್ರತಿ ಕಲ್ಪದಲ್ಲೂ ಇದು ಸತ್ಯನೇ. ಇದನ್ನು ಎಷ್ಟು ಸಲ ತಿರ್ಗಾ ಮುರುಗ ಹೇಳ್ಬಿಟ್ಟು ಅವ್ರನ್ನ ಭಯಪಡಿಸ್ತೀರಿ ನೀವು. ಇದು ಕರ್ಮ ಸಿದ್ಧಾಂತ. ಈ ಒಂದು ತ್ರಿಕಾಲ ಜ್ಞಾನ ಇಲ್ಲದೇ ಇರುವಂಥ, ಕಾಲಜ್ಞಾನ ಇಲ್ಲದೇ ಇರುವಂಥ ಗುರು ಗೋಸಾಯಿಗಳು, ಸಂತ ಶರಣರು, ಅವರು ಭಕ್ತರು ಬಂದು ಕೇಳಿದಾಗ ಅಥವಾ ಅವರು ಶಿಷ್ಯರು ಬಂದು ಕೇಳಿದಾಗ, ನಾವಿಷ್ಟು ಒಳ್ಳೆಯವರಾಗಿದ್ದರೂ ಸಹ ನಮಗೆ ಯಾಕೆ ಈ ಒಂದು ಕರ್ಮ, ಈ ಒಂದು ಬಂಧನ, ಈ ಒಂದು ನಷ್ಟ, ಈ ಒಂದು ದುಃಖ ಅಂತ ಕೇಳಿಕೊಂಡಾಗ, ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಬಂದಿದ್ರು ಕೂಡ, ಒಳ್ಳೆಯದನ್ನೇ ಇಡೀ ಜೀವನ ಪರ್ಯಂತ ಮಾಡಿದ್ರೂ ಸಹ ಇಂದಿಂದಂತೂ ಗೊತ್ತಿಲ್ಲ, ಈ ಜೀವನದಲ್ಲಿ ನಾನು ಒಳ್ಳೆಯದನ್ನೇ ಮಾಡಿದ್ದೀನಿ, ಆದರೆ ನನಗೆ ಒಳ್ಳೆಯದಾಗ್ತಾ ಇಲ್ಲ, ಕೆಟ್ಟದೇ ಆಗ್ತಾ ಇದೆ ಅನ್ನೋದಕ್ಕೆ ಇವ್ರ ಹತ್ರ ಉತ್ತರ ಇರಲಿಲ್ಲ. ಆ ಸಮಯದಲ್ಲಿ ಇವರು ಹುಡುಕಿಕೊಂಡ ಒಂದು ಜಾಣ ಉತ್ತರ ಏನು ಅಂತಂದರೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ರಿ, ಅಥವಾ ಇವಾಗೇನು ಒಳ್ಳೇದು ಮಾಡಿದ್ರಿ ಇದು ಮುಂದಿನ ಜನ್ಮಕ್ಕೆ ಆಗತ್ತೆ ಅಂತ ಇಷ್ಟು ಹೇಳಿ ಅವ್ರ ಬಾಯಿಯನ್ನು ಮುಚ್ಚಿಸ್ಬಿಡ್ತಾ ಇದ್ರು. ಹಾಗೆ ನೋಡಿದ್ರೆ ನಾಟಕದ ಒಳಗಡೆ ಕರ್ಮ ಫಿಲಾಸಫಿ ಇದೆ, ಅದರ ಪ್ರಕಾರ ಪಾತ್ರ ನಡೀತಾ ಇದೆ. ಒಂದು ಅರ್ಥದಲ್ಲಿ ಅದು ತಾಳೆ ಆದರೂ ಕೂಡ ಓಕೆ. ಆದರೆ ಅದೇ ಸತ್ಯನ ಅಂದ್ರೆ ಅದಲ್ಲ ಸತ್ಯ. ಯಾಕೆ ಅಂತಂದರೆ, ಕಲಿಯುಗದ ಕಡೆಗೆ ನೀವು ಬರ್ತಾ ಇದ್ದೀರಿ ಅಂತಂದರೆ ನೀವು ಎಷ್ಟೇ ಒಳ್ಳೆತನ ಮಾಡಿದರೂ ನಿಮಗೆ ನಷ್ಟನೇ ಆಗಬೇಕು, ನಿಮಗೆ ನೋವೇ ಆಗಬೇಕು, ನಿಮಗಿಲ್ಲಿ ದುಃಖನೇ ಆಗಬೇಕು, ಒಳ್ಳೆಯತನಕ್ಕೆ ಅವಮಾನನೇ ಆಗಬೇಕು ಅನ್ನುವಂಥದ್ದು ಈ ಕಲಿಯುಗದ ನಿಯಮ ಇದೆ.
ನಿಮ್ಮಲ್ಲಿ ಒಂಚೂರಾದ್ರೂ ಕೆಟ್ಟತನ, ತೊಂದರೆ ಅಥವಾ ಮೋಸ, ವಂಚನೆ ಇತ್ತು ಅಂತಂದರೆ, ವಿಕಾರ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನೀವು ಸ್ವಲ್ಪ ಇಲ್ಲಿ ಆರಾಮಾಗಿರ್ಬೋದು, ಕಂಫರ್ಟೇಬಲ್ ಆಗಿ ಜೀವನ ಮಾಡ್ಬೋದು. ಯಾಕಂದ್ರೆ ನಿಮಗೆ ಸ್ವಾಭಿಮಾನ ಇರೋದಿಲ್ಲ, ನೀವು ಸೂಕ್ಷ್ಮ ಇರೋದಿಲ್ಲ, ನೀವು ನಾಜೂಕ್ ಇರೋದಿಲ್ಲ. ಪೆಟ್ಟು ಬಿದ್ದರೂ ನಿಮಗೇನು ಪರಾಕು ಬೀಳೋದಿಲ್ಲ, ನಷ್ಟ ಆದರೂ ಪರಾಕು ಬೀಳೋದಿಲ್ಲ. ಕುಡಿದು ಚರಂಡಿ ಹತ್ರ ಬಿದ್ದರೂ ನಿಮಗೇನು ತೊಂದರೆ ಇಲ್ಲ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಥರದಲ್ಲಿ ಈ ಕಲಿಯುಗ ನಡೆಯುತ್ತೆ. ಹಾಗಾಗಿ ಈ ಡ್ರಾಮಾ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ, ತ್ರಿಕಾಲ ಜ್ಞಾನ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಕರ್ಮ ಫಿಲಾಸಫಿ ಮೇಲೆ ಹಾಕಿ ಒಳ್ಳೆಯವರ ಬಾಯಿಯನ್ನು ಮುಚ್ಚಿಸ್ತಾ ಬಂದರು. ಆದರೆ ಇವಾಗಲೂ ಕೂಡ ಅದೇ ಕರ್ಮ ಫಿಲಾಸಫಿಯನ್ನು ಹಿಡ್ಕೊಂಡೇ ಬಾಬರವ್ರು ಏನು ಮಾಡಬೇಕಾಗತ್ತೆ, ಇವ್ರನ್ನ ಮತ್ತೆ ಶ್ರೇಷ್ಠ ಕರ್ಮ ಮಾಡಲಿಕ್ಕೆ ಹಚ್ಚಬೇಕಾಗಿತ್ತು. ಪರಮಾತ್ಮಂದಿಲ್ಲಿ ಒಬ್ಬ ಧರ್ಮಾತ್ಮನಾಗಿ ಡೈರೆಕ್ಟಾಗಿ ಇವತ್ತೇನು ಬಾಬಾ ಹೇಳಿದ್ದಾರೆ, ಶ್ರೇಷ್ಠ ಕರ್ಮದ ಕೊಂಬೆಗೆ ನೇತಾಡುವ ಬದಲು ಹಾರುವ ಪಕ್ಷಿ ಅಂತ ಹೀರೋ ಪಾರ್ಟದಾರಿ ಆಗಿ ಅಂತ ಡೈರೆಕ್ಟಾಗಿ ಹೇಳಿದ್ರೆ, ಮತ್ತ್ಯಾಕೆ ಅವರು ಬ್ರಾಹ್ಮಣರಾಗಬೇಕಾಗಿತ್ತು? ಮತ್ತ್ಯಾಕೆ ಒಂದಷ್ಟು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು? ಮತ್ತ್ಯಾಕೆ ಒಂದಷ್ಟು ಧಾರಣೆಗಳನ್ನ ಇಟ್ಕೊಳ್ಬೇಕು? ಮತ್ತ್ಯಾಕೆ ಈ ಕರ್ಮಗಳನ್ನು ಮಾಡಬೇಕು? ಡೈರೆಕ್ಟಾಗಿ ನಾನು ಆತ್ಮ ಅಂತ ಕೂತ್ಕೊಂಡು ಫರಿಸ್ತೆ ಆಗಿಬಿಡ್ತೀನಿ ಅನ್ನುವಂಥ ಒಂದು ಡೈರೆಕ್ಟಾಗಿ ಬಂದುಬಿಡ್ತಿದ್ರು ಅವರು. ಬ್ರಾಹ್ಮಣ ಆಗೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಎಲ್ಲಿ ಶೂದ್ರ ಇದ್ದರೂ ಅಲ್ಲಿಂದನೇ ಡೈರೆಕ್ಟಾಗಿ ಏನಾಗ್ಬಿಡ್ತಿದ್ರು, ಅಶರೀರಿ ಆಗ್ಲಿಕ್ಕೆ. ಹೆಂಗೆ ಸನ್ಯಾಸಿಗಳು ಒಂದು ಧ್ಯಾನದ ಮುಖಾಂತರ ನಿರಾಸಕ್ತಿಯನ್ನು ಜಗತ್ತಿನ ಮೇಲೆ ತೋರಿಸಿದ್ರು, ಹಾಗೆ ನಾವು ಈ ಜ್ಞಾನದ ಮುಖಾಂತರ ತೋರಿಸ್ತಾ ಇದ್ವಿ. ಎಲ್ಲಿದ್ದೀವಿ ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ದೀವಿ, ನಿರಾಸಕ್ತರಾಗ್ಬಿಡ್ತಿದ್ವಿ. ನಮಗೆ ಮೊದಲೇ ಸಾಕಾಗೋಗಿತ್ತು, ಇಷ್ಟು ಹೇಳೋರೊಬ್ಬರು ಬೇಕಿತ್ತು, ಒಳ್ಳೆಯವ್ರಿಗೆ ಈಗೆಲ್ಲನೂ ಕೂಡ ಇಲ್ಲಿ ಸಾಕಾಗೋಗಿದೆ. ನಮಗೆ ಜೀವನ ಸಾಕಾಗಿದೆ, ಸಂಸಾರ ಸಾಕಾಗಿದೆ, ಜಗತ್ತು ಸಾಕಾಗಿದೆ, ಜನನ ಮರಣ ಸಾಕಾಗೋಗಿದೆ, ಈ ಪ್ರಪಂಚನೇ ಸಾಕಾಗೋಗಿದೆ, ಅದು ಒಳ್ಳೆಯವರಿಗಿದು ಕಾಲನೇ ಅಲ್ಲ ಅಂತಂದಾಗ, ಸ್ವಯಂ ಪರಮಾತ್ಮ ಬಂದು ಇದನ್ನು ಹೇಳ್ತಿದ್ದಾರೆ ಅಂತಂದರೆ ನಮಗೆ ಯಾರಿಗೂ ಬೇಕಾಗಿರಲಿಲ್ಲ. ಎಲ್ಲಿ ಕೂತವ್ರು ಅಲ್ಲೇನೆ ನಾವು ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿಬಿಡ್ತಾ ಇದ್ವಿ. ಆದರೆ ಇದು ಪರಮಾತ್ಮನಿಗೂ ಬಿಟ್ಟಪ್ಪಂದಿರಲಿಲ್ಲ. ಈ ನಾಟಕದ ಒಳಗಡೆ ಯಾರ ಪಾತ್ರವೂ ಕೂಡ ಇಲ್ಲಿ ಸ್ವ ಇಚ್ಛೆಯಂತೆ ಮಾಡಲಿಕ್ಕೆ ಬರೋದಿಲ್ಲ. ಈ ನಾಟಕದ ಇಚ್ಛೆ ಅನುಸಾರ ಇಲ್ಲಿ ಪಾತ್ರ ಪರಮಾತ್ಮನದ್ದು ಇದ್ದಿದ್ದರಿಂದ ಬರೀ ಪರಮಾತ್ಮ ಆಗಿ ಈ ಸತ್ಯ ತಿಳಿಸಿದ್ರೆ ನಾವು ಆ ಥರ ಮಾಡ್ಬೋದಾಗಿತ್ತು, ಅವರು ಆ ಥರ ಹೇಳಿ ಹೋಗ್ಬಿಡ್ಬೋದಾಗಿತ್ತು. ಆದರೆ ಇಲ್ಲಿ ಇನ್ನೊಂದು ಧರ್ಮಾತ್ಮನ ಪಾತ್ರ ಪರಮಾತ್ಮನಿಗೆ ಕೊಟ್ಟಿರೋದ್ರಿಂದ ಆದಿ ಸನಾತನ ದೇವಿ ದೇವತಾ ಧರ್ಮದ ಸಂಸ್ಥಾಪಕನಾಗಿ ಒಂದು ಪಾತ್ರವನ್ನು ಮಾಡಬೇಕಾದಾಗ ಶೂದ್ರರನ್ನು ಡೈರೆಕ್ಟಾಗಿ ದೇವತೆಗಳನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ಥ್ರೂ ಪ್ರೋಸೆಸ್ ಪ್ರಕಾರ ಹೋಗಬೇಕಾಗತ್ತೆ, ಒಂದು ನಿಯಮಾನುಸಾರನೇ ಹೋಗಬೇಕಾಗತ್ತೆ, ಒಂದು ಗ್ರ್ಯಾಜುವಲ್ ಆಗಿನೇ ಹೋಗಬೇಕಾಗತ್ತೆ. ಶೂದ್ರಸ್ಯ ದೇವತಾ ಅಂತ ಡೈರೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬ್ರಾಹ್ಮಣ ಮತ್ತು ಫರಿಸ್ತ ಅನ್ನುವಂಥ ಎರಡು ಮಜಲುಗಳನ್ನು ಇಡಬೇಕಾಗತ್ತೆ. ಹಾಗಾಗಿ ಮೊದಲನೇ ಮೆಟ್ಟಿಲಿನಲ್ಲಿ ಬ್ರಾಹ್ಮಣರಾಗಬೇಕು ಅಂತಾನೆ ಅಲ್ಲಿ ಶೂದ್ರತ್ವವನ್ನು ಬಿಡಿಸಿ ಬ್ರಾಹ್ಮಣತ್ವ ಇಡಿಸೋದಕ್ಕೆ ಇಲ್ಲಿ ಒಂದಷ್ಟು ಧಾರಣೆಗಳು, ಒಂದಷ್ಟು ನಿಯಮಗಳು, ಒಂದಷ್ಟು ಸ್ಥೂಲ ಧಾರಣೆಗಳನ್ನು ಬಾಬರವರು ಶ್ರೀಮತವಾಗಿ ಕೊಡಬೇಕಾಗತ್ತೆ. ಇದನ್ನು ಅಳವಡಿಸಿಕೊಂಡು 7 ದಿನ ಕೋರ್ಸ್ ತೆಗೆದುಕೊಂಡು ಇಲ್ಲಿ ಸ್ಥೂಲ ಧಾರಣೆಗಳನ್ನು ಇಟ್ಟುಕೊಂಡು ಈ ಆಚರಣೆಗಳನ್ನು ಮಾಡ್ತಾ ಒಂದು ಸಂಘಟನೆ ಕಟ್ಕೊಳ್ಬೇಕಾಗತ್ತೆ, ಒಂದು ಸಂಘಟನೆ ಒಳಗಡೆ ಇರಬೇಕಾಗತ್ತೆ. ಆ ಬ್ರಾಹ್ಮಣತ್ವದ ನಿಯಮಗಳಿಗೋಸ್ಕರ ಇಲ್ಲಿ ಬ್ರಾಹ್ಮಣ ಆದಮೇಲೆ ನೀವು ಫರಿಸ್ತಾ ಆಗಬೇಕು, ಓಕೆ. ಆದರೆ ದೇವತೆಗಳಾಗಬೇಕು ಅಂತಂದರೆ ದೇವತೆಗಳಿಗೆ ಮತ್ತೆ ಆ ಸ್ಥೂಲ ಪದವಿ, ದೇವತಾರ್ಥಾರ್ಥ ಸ್ಥೂಲ ಒಂದು ಇಂದ್ರಿಯ ಸುಖವನ್ನು ಪಡಿಬೇಕು ಅಂದರೆ, ಇಂದ್ರಿಯ ಸುಖದ ಪ್ರಪಂಚದಲ್ಲಿ ಒಂದು ಸುಖದ ಸುಪ್ಪತ್ತಿಗೆ ಸಿಗಬೇಕು ಅಂದರೆ ಇಲ್ಲಿ ನೀವೇನಾದರೂ ಮಾಡಬೇಕಾಗತ್ತೆ. ಇದು ನಾಟಕದ ಒಳಗಡೆ ಇರುವಂಥದ್ದು ಕರ್ಮ ಸಿದ್ಧಾಂತ. ಕರ್ಮ ಫಿಲಾಸಫಿ ನಾಟಕದ ಒಳಗಡೆ ಇರುವಂಥದ್ದು. ಇದು ಆತ್ಮಕ್ಕಿದಕ್ಕೂ ಸಂಬಂಧ ಇರದೇ ಇರುವಂಥದ್ದು, ಪಾತ್ರಕ್ಕಾಗಿ ಇದೆಲ್ಲ ಬೇಕಾಗಿರುವಂಥದ್ದು. ಶೂದ್ರ ಇದ್ದವನು ಬ್ರಾಹ್ಮಣ ಆದೆ, ಬ್ರಾಹ್ಮಣ ಇದ್ದವನು ಫರಿಸ್ತಾ ಆದೆ, ಫರಿಸ್ತಾ ಇದ್ದವನು ದೇವತಾ ಆಗ್ತೀಯ ಅನ್ನುವಂಥ ಒಂದು ನಿಯಮ ಸೂತ್ರ. ಅದು ಒಂದು ಗ್ರ್ಯಾಜುವಲ್ ಪ್ರೋಸೆಸ್. ಅದು ಬೀಜ ಇರೋದು ಮೊಳಕೆ, ಮೊಳಕೆ ಇರೋದು ಸಸಿ, ಸಸಿ ಇರೋದು ಗಿಡ, ಗಿಡ ಇರೋದು ಮರ, ಹಿಂಗೆ ಒಂದು ಪ್ರೋಸೆಸ್ ಇದೆಯೋ ಹಾಗೆ ಇದೊಂದು ಪ್ರೋಸೆಸ್. ಅದನ್ನು ಕರ್ಮ ಫಿಲಾಸಫಿ ಅನ್ನೋಕ್ಕಾಗಲ್ಲ. ಬೀಜ ಇದ್ದದ್ದು ಬೇರಾಗೋದು ಇದು ಕರ್ಮ ಸಿದ್ಧಾಂತ, ಬೇರೆ ಇರೋದು ಸಸಿ ಆಗೋದು ಇದು ಕರ್ಮ ಸಿದ್ಧಾಂತ ಅಂತ ಹೇಳೋಕ್ಕಾಗಲ್ಲ. ಅದು ಜಸ್ಟ್ ಪ್ರೋಸೆಸ್. ಹೇಗನೋ ಹಾಗೆ ನಾಟಕದ ಪ್ರೋಸೆಸ್ಸನ್ನೇ ನಾವು ಕರ್ಮ ಸಿದ್ಧಾಂತ ಅಂತ ಕರ್ಕೊಂಡು ಬಂದಿದ್ದೀವಿ ಅಷ್ಟೆ. ಹಾಗಾಗಿ ಈ ಶೂದ್ರತ್ವವನ್ನು ಬಿಡಿಸಿ ಬ್ರಾಹ್ಮಣತ್ವ ಇಡಿಸಬೇಕು ಅಂದರೆ ಅಲ್ಲೇ ಕುಕರ್ಮವನ್ನು ಬಿಡಿಸಿ ಸುಕರ್ಮವನ್ನು ಮಾಡಿಸಬೇಕಾಯಿತು. ಈ ಸುಕರ್ಮ ಯಾಕೆ ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ನೀನು ಕೆಟ್ಟದ್ದು ಮಾಡಿದ್ದು ಕೆಟ್ಟದ್ದು ಸಿಕ್ಕಿತ್ತು, ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ, ಮುಂದೆ ಒಳ್ಳೇದು ಸಿಗಬೇಕು ಅಂದರೆ ಇಲ್ಲಿ ಒಳ್ಳೇದು ಮಾಡಬೇಕು ಅಂತ ಮತ್ತೆ ಕರ್ಮ ಸಿದ್ಧಾಂತವನ್ನೇ ಬೋಧಿಸುವ ಅನಿವಾರ್ಯತೆ ಇಲ್ಲಿ ಪರಮಾತ್ಮನಿಗೆ ಬಂದು ಕೂತ್ಕೊಳ್ಳುತ್ತೆ. ಎಷ್ಟು ಮಜಾ ಇದೆ ನೋಡಿ. ಇದು ಸ್ವಯಂ ಪರಮಾತ್ಮ ತ್ರಿಕಾಲಜ್ಞಾನಿ,
ತ್ರಿನೇತ್ರಿ, ತ್ರಿಲೋಕ ಸಂಚಾರಿ, ಸೃಷ್ಟಿಕರ್ತ ಅಂತ ನಾವು ಕರಿತೀವಿ. ಅಂಥ ಪರಮಾತ್ಮನೂ ಸಹ ಈ ಸೃಷ್ಟಿ ನಾಟಕದ ಸತ್ಯವನ್ನು ಡೈರೆಕ್ಟಾಗಿ ಹೇಳಿ ಅವರನ್ನು ಅಶರೀರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರದ್ದೊಂದು ಧರ್ಮಾತ್ಮನ ಪಾತ್ರ ಇಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿರೋದ್ರಿಂದ ಮತ್ತೆ ಕರ್ಮ ಫಿಲಾಸಫಿಯನ್ನು ಹೇಳಬೇಕಾಗಿ ಬರುತ್ತೆ. ಇಲ್ಲಿ ಬ್ರಾಹ್ಮಣರನ್ನಾಗಿ ಮಾಡಿ ಆಮೇಲೆ ಬ್ರಾಹ್ಮಣ ಫರಿಸ್ತಾ ಆಗಿ ಅಂತ. ಯಾಕೆ ಡೈರೆಕ್ಟ್ ಫರಿಸ್ತಾ ಆಗ್ಬೋದಾಗಿತ್ತು, ಆದರೆ ಮತ್ತೆ ಸತ್ಯುಗದಲ್ಲಿ ಬಂದು ನೀವು ಏನಾದರೂ ಪ್ರಾಪ್ತಿ ಪಡ್ಕೊಳ್ಬೇಕು, ಆ ನಿಯಮ ಇಲ್ಲಿರೋದ್ರಿಂದ ನೀವಿಲ್ಲೇನಾದರೂ ಮಾಡಿ ಅಂತ. ಆದರೆ ಡೈರೆಕ್ಟಾಗಿ ಅಶರೀರಿ ಆದರೆ ಪದವಿ ಸಿಗಲ್ವಾ ಅಂತಂದರೆ ಖಂಡಿತ ಸಿಕ್ಕೇ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಆದರೆ ಎಲ್ಲರಿಗೆ ಅದು ಸಾಧ್ಯ ಇಲ್ವಲ್ಲ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಅಶರೀರಿ ಆಗಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಆದರೆ ಅದು ಎಲ್ಲರಿಗೂ ಆಗಲ್ಲ. 33 ಕೋಟಿ ಆತ್ಮರಿಗೆ ಅಲ್ಲ, ಅದು 1% ಇಲ್ಲ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಬಾಪ್ ಸಮನಾಗುವಂಥ ಆತ್ಮರು, ನವಕೋಟಿ ನಾರಾಯಣರಲ್ಲಿ ಬರುವಂಥ ಆತ್ಮರು, ನಂಬರ್ 1 ಬರುವಂಥ ಆತ್ಮರು, ಕೆಲವು ಆತ್ಮರಿದ್ದಾರೆ. ಅಂಥವ್ರಿಗೆ ಈ ಕರ್ಮ ಫಿಲಾಸಫಿ ಅಷ್ಟಾಗಿ ಅವರಿಗೆ ಇಡಿಸೋದು ಇಲ್ಲ, ಅವರು ಅದನ್ನು ನಂಬೋದು ಇಲ್ಲ. ಅವರಿಗೆ ಡೈರೆಕ್ಟಾಗಿ ಜ್ಞಾನ ಅರ್ಥ ಆಗಿಬಿಡುತ್ತೆ, ಕಾಲಜ್ಞಾನ ಗೊತ್ತಾಗುತ್ತೆ. ಓಹೋ, ಇದು ಒಂದು ಸೃಷ್ಟಿ ನಾಟಕ, ಎಲ್ಲರೂ ಇಲ್ಲಿ ಪಾತ್ರ ಮಾಡಲಿಕ್ಕೆ ಬಂದಿದ್ದೀವಿ, ಎಲ್ಲರೂ ನನ್ನ ಸಹೋದರ ಆತ್ಮರೇ, ನಾವು ಸುಮ್ಮನೆ ಇಲ್ಲಿ ಬಡದಾಡ್ಕೊತಾ ಇದ್ದೀವಿ ಎಮೋಷ್ನಲ್ ಆಗಿ. ನಾನು ಶ್ರೇಷ್ಠ ಪದವಿ ಪಡಿಬೇಕು, ನಾನು ದೊಡ್ಡವನಾಗಬೇಕು ಅಂತ ಹೋಗ್ತಾ ಇದ್ದೀವಿ. ಆದರೆ ಇದು ಕೂಡ ಒಂದು ಮೋಹನೇ, ಇದು ಕೂಡ ನಮ್ಮ ತಪ್ಪು ತಿಳುವಳಿಕೆನೇ. ಇಲ್ಲಿ ಯಾರ ಪಾತ್ರವನ್ನು ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ, ಯಾರ ಪದವಿಯನ್ನು ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾದ ಮೇಲೂ ನಾವು ಬಡದಾಡ್ತೀವಿ. ಅಂದರೆ ಎಷ್ಟು ನಗಬೇಡ ಪರಮಾತ್ಮ ನೋಡಿಕೊಂಡು ನಮ್ಮನ್ನು, ಎಷ್ಟು ಇವರಿಗೆ ಹುಚ್ಚಿಡ್ದಿದೆ. ಇನ್ನು ಪಾತ್ರದ ಬಗ್ಗೆ ಎಷ್ಟು ಅಭಿಮಾನ, ಈ ಸ್ಥೂಲ ಇಂದ್ರಿಯ ಸುಖದ ಬಗ್ಗೆ ಎಷ್ಟು ಅಭಿಮಾನ, ಎಷ್ಟು ದೇಹದ ಮೇಲೆ ಅಭಿಮಾನ, ಈ ಒಂದು ಪ್ರಕೃತಿಯ ಸುಖದ ಮೇಲೆ ಎಷ್ಟು ಇವರಿಗೆ ಅಭಿಮಾನ, ಅದು ಕೂಡ ನಾಟಕದಲ್ಲೇ ಇರೋದೇ. ಅಷ್ಟು ಬಡದಾಡ್ತೀವಿ ನಾವು. ಯಾಕಂದರೆ ಅದಕ್ಕೆ ಬಡದಾಡೋರು ಭಾಳ ಜನ ಇರೋದ್ರಿಂದ ಮತ್ತಿಲ್ಲಿ ಕರ್ಮ ಫಿಲಾಸಫಿಯನ್ನು ಬಾಬರವರು ಹೇಳಬೇಕಾಗುತ್ತೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಕರ್ಮದಿಂದನೇ ಎಲ್ಲನೂ ಪಡ್ಕೊಳ್ತೀವಿ ಅನ್ನೋದು ಶುದ್ಧ ಸುಳ್ಳು. ಆ ಕರ್ಮನೂ ಕೂಡ ನಿಮ್ಮ ಪಾತ್ರದಲ್ಲಿ ಇದ್ದರೆ ನೀವು ಮಾಡ್ತೀರಿ, ಇಲ್ಲ ಅಂದರೆ ಮಾಡಲಿಕ್ಕಾಗೋದಿಲ್ವಲ್ಲ. ಬ್ರಾಹ್ಮಣರಾಗಬೇಕು ಅಂತ ನಮ್ಮ ಪಾತ್ರದಲ್ಲಿ ಇರೋದಕ್ಕೆ ನಾವು ಆಗಿದ್ದೀವಿ ಹೊರತಾಗಿ ನಾವೇನೋ ಇಲ್ಲಿ ಸೆಲೆಕ್ಟ್ ಆಗಿ ಬಂದವರಲ್ಲ. ಪಾತ್ರಾನುಸಾರ ಸಿಕ್ಕಿರೋದು ನಮಗೆ. ಡ್ರಾಮಾನುಸಾರ ಅಂತ ಬಾಬಾನೇ ಹೇಳ್ತಾ ಇದ್ರು, ನಾವು ಅದನ್ನು ಒಪ್ಕೊಳ್ತಲ್ಲ. ಕರ್ಮಾನುಸಾರ ಅಂತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಾಬಾ ಡ್ರಾಮಾನುಸಾರ ಅಂತ ಬಾರಿ ಹೇಳಿದ್ರೆ ನಾವು ಕರ್ಮಾನುಸಾರ. ಯಾಕಂದ್ರೆ ನಮಗದು 2500 ವರ್ಷದಿಂದ ಪುಷ್ ಮಾಡಿ ಅದೇ ಶಬ್ದ ಇಷ್ಟ ಆಗಿದೆ ಹೊರತಾಗಿ ಡ್ರಾಮಾನುಸಾರ ಅನ್ನೋ ಪದ ನಮಗಿನ್ನೂ ಒಳಗೆ ಹೋಗ್ತಾ ಇಲ್ಲ, ಡೈಜೆಸ್ಟೇ ಆಗ್ತಾ ಇಲ್ಲ. ಅದಕ್ಕೆ ಬಾಬಾರವರು ಕೂಡ ಆಯ್ತು ಇವ್ರಿಗೆ ಹೆಂಗೋ ಒಂದು ಶೂದ್ರತ್ವ ಬಿಡಿಸಿ ಬ್ರಾಹ್ಮಣತ್ವ ಇಡಿಸಬೇಕು, ಏನೋ ಒಂದು ಸುಕರ್ಮ ಮಾಡಿಸಬೇಕಾಗಿರೋದ್ರಿಂದ ಅವರು ಕೂಡ ಇಲ್ಲಿ ಕರ್ಮ ಸಿದ್ಧಾಂತದ ಹೆಸರನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೇ ಶಬ್ದವನ್ನು ಬಳಸ್ಕೊಂಡು ಬರ್ತಾರೆ. ಯಾವುದೋ ಭಯನೋ ಭಕ್ತಿನೋ ಅರ್ಥ ಆಯಿತೋ ಆಗಿಲ್ವೋ ಒಂದು ಧರ್ಮ ಸ್ಥಾಪನೆ ಮಾಡಬೇಕು, ಮಾಡ್ತಾರೆ. ಆದರೆ ಇದೆಲ್ಲ ಆದಮೇಲೆ ಅಟ್ಲೀಸ್ಟ್ ನಾವಾದರೂ ಒಂದಷ್ಟು ಅರ್ಥ ಮಾಡಿಕೊಳ್ಬೇಕು. ಏನಿದು ರಹಸ್ಯ? ಸ್ವಯಂ ಪರಮಾತ್ಮ ಈ ಭೂಮಿಯಲ್ಲಿ ಬಂದ ಮೇಲೂ ಇನ್ನೂ ಪಾಪಾಚಾರ, ಅನಾಚಾರ, ಅತ್ಯಾಚಾರ, ಕಷ್ಟ, ನೋವು, ಯಾವ ಪರಮಾತ್ಮ ಈ ಭೂಮಿಯಲ್ಲಿ ಬಂದರೆ ನಮ್ಮೆಲ್ಲ ಕಷ್ಟ ತೀರುತ್ತೆ ಅಂದ್ಕೊಂಡಿದ್ದಾರೆ. ಬಂದು 86 ವರ್ಷ ಆಯಿತು, ಆದರೂ ಸಾಕ್ಷಿಯಾಗಿದ್ದಾರೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಬರೋದೇ ಇಲ್ಲವಾ? ಡೈಮಂಡ್ ಹಾಲ್ ಒಳಗಡೆ ಕೂತ್ಕೊಂಡವರಿಗೆ ಮಾತ್ರ ಭಗವಂತನವರು, ಹೊರಗಡೆ ಇರೋರಿಗೆ ಅಲ್ವಾ ಅನ್ನುವ ಪ್ರಶ್ನೆ ಬಂದುಬಿಡುತ್ತೆ. ಆದರೆ ಯಾರು ಈ ಒಂದು ರಹಸ್ಯಗಳನ್ನು ಭೇದಿಸಲಿಕ್ಕೆ ಸೂಕ್ಷ್ಮವಾಗಿ ಒಳಗಡೆ ಹೋಗ್ತಾರೆಯೋ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಏನು ಸತ್ಯ ಇದೆ ಇಲ್ಲಿ ಅಂತ. ಅರ್ಥ ಮಾಡ್ಕೊಳ್ಳಿ, ಇನ್ನು ಸ್ವಲ್ಪ ಸಮಯ ಇದೆ. ಇವಾಗಲೂ ನೀವು ಕರ್ಮ ಸಿದ್ಧಾಂತ ಕರ್ಮ ಫಿಲಾಸಫಿ ನಾವು ಶ್ರೇಷ್ಠ ಪಡ್ಕೊಳ್ತೀವಿ, ಶ್ರೇಷ್ಠನೇ ಆಗುತ್ತೆ, ಒಳ್ಳೆಯದೇ ಆಗುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ನೀವಿದ್ದರೆ ಓಕೆ, ನಿಮ್ಮ ಪಾರ್ಟ್ ನೀವು ಮಾಡಲೇಬೇಕು, ಅವ್ರವ್ರ ಪಾರ್ಟ್ ಅವ್ರವ್ರು ಮಾಡಲೇಬೇಕು. ಕರ್ಮ ನೀವು ತಪ್ಪಿಸ್ಕೊಳ್ಳೋಕೆ ಆಗಲ್ಲ.
ಕರ್ಮ ಅಲ್ಲ, ಅದು ಪಾತ್ರ. ಕರ್ಮ ಅನ್ನೋ ಶಬ್ದ ತೆಗಿರಿ, ಪಾತ್ರ ಅಂತ ಹಾಕ್ಕೊಳ್ಳಿ. ಕರ್ಮಾನುಸಾರ ಅಂತ ಅಥವಾ ಇಂದಿನ ಜನ್ಮದ ಕರ್ಮದಂತೆ ಅಂತ ಅನ್ನೋದು ತೆಗಿರಿ, ಡ್ರಾಮಾನುಸಾರ ಅಂತ ಅಂದ್ಕೊಳ್ಳಿ. ನೀವು ಜ್ಞಾನಿ ಆಗ್ತೀರಿ. ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಇರುವ ವ್ಯತ್ಯಾಸ ಇಷ್ಟೇ. ಕರ್ಮ ಸಿದ್ಧಾಂತವನ್ನು ನಂಬಿದರೆ ನೀವು ಭಕ್ತಿ ಮಾರ್ಗದವರಾಗ್ತೀರಿ, ಡ್ರಾಮಾ ಸಿದ್ಧಾಂತವನ್ನು ನಂಬಿದರೆ ಜ್ಞಾನಿಗಳಾಗ್ತೀರಿ. ಡ್ರಾಮಾ ಸತ್ಯ ಅರ್ಥ ಮಾಡ್ಕೊಂಡ್ರೆ ನೀವು ಸಾಕ್ಷಿ ಆಗ್ತೀರಿ. ಕರ್ಮ ಸಿದ್ಧಾಂತದಲ್ಲೇ ಇದ್ದರೆ ಭಯದಲ್ಲಿ ಇರ್ತೀರಿ. ನಿಮಗೆ ಇವತ್ತಲ್ಲ ನಾಳೆ ಭಯ ಕಟ್ಟಿಟ್ಟ ಬುತ್ತಿ. ನಿಮ್ಮಿಂದ ಭಯ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕರ್ಮ ಫಿಲಾಸಫಿಯನ್ನು ನಂಬ್ಕೊಂಡಿರಿ ಅವರು. ನೀವು ಬೇಕಾದಷ್ಟು ಒಳ್ಳೇದು ಮಾಡಿರಿ, ಯಾಕಂದರೆ ಅಂತಿಮದಲ್ಲಿ ಯಾರಿಗೂ ಒಳ್ಳೆಯದಾಗೋದಿಲ್ಲ. ಈಗ ನಿಮ್ಮ ನಂಬಿಕೆಗಳೆಲ್ಲವೂ ಭಸ್ಮ ಆಗೋಗುತ್ತೆ, ನಿಮ್ಮ ನಂಬಿಕೆಗಳೆಲ್ಲ ಛಿದ್ರ ಆಗತ್ತೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಮನಸ್ಸು ಒಡೆಯುವ ಮುಂಚೆ, ನಿಮ್ಮ ನಂಬಿಕೆ ಹುಸಿಗೊಳ್ಳುವ ಮುಂಚೆ ನೀವು ಡ್ರಾಮಾನುಸಾರ ಅನ್ನುವ ಸತ್ಯವನ್ನು ಒಪ್ಕೊಂಡು, ಡ್ರಾಮಾ ಪ್ರಕಾರ ಇಲ್ಲಿ ಎಲ್ಲವೂ ನಡೀತಾ ಇದೆ ಅನ್ನುವ ಸತ್ಯವನ್ನು ತಿಳ್ಕೊಂಡ್ರೆ, ನಾನು ಶ್ರೇಷ್ಠ ಕರ್ಮ ಮಾಡೀನಿ, ಶ್ರೇಷ್ಠ ಆಗಿಬಿಡುತ್ತೆ, ನಾನು ಆ ಶ್ರೇಷ್ಠ ಕರ್ಮ 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 ಅಂತ ಸಂಕಲ್ಪ ಮತ್ತು ಕರ್ಮ ಸಂಕಲ್ಪ ಸಿದ್ಧಿ ಮಾಡ್ಕೊಂಡ್ಬಿಡ್ತೀನಿ. ಇದು ಎಲ್ಲ ಯಾರಿಗೆ ಸಾಧ್ಯ ಅಂದರೆ, ಯಾರು ಸಂಕಲ್ಪದಿಂದ ಅತೀತ ಆಗ್ತಾರೆ, ಕರ್ಮದಿಂದ ಅತೀತ ಆಗ್ತಾರೆ. ಅವ್ರ ಪಾತ್ರ ಇದ್ದಷ್ಟು ನಡೀತಾ ಇರುತ್ತೆ. ಆದರೆ ಆ ಪಾತ್ರಕ್ಕಿಂತನೂ ಕೂಡ ಮುಂಚೆ ಒಳಗಡೆ ಇರುವಂಥ ಆ ಆತ್ಮದ ಸ್ಮೃತಿಯಲ್ಲಿ ಇದ್ದು, ಡ್ರಾಮದ ಕಾನ್ಷಿಯಸ್ಸಲ್ಲಿ ಬಂದು, ನೀವು ಸೋಲ್ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು ಸಾಕ್ಷಿಯಾಗಿ ನಿಮ್ಮ ಪಾತ್ರ ಏನು ನಡೀತಾ ಇದೆಯೋ ಅದನ್ನೂ ನೋಡಿಕೊಂಡು ಅನ್ಯರ ಪಾತ್ರವನ್ನೂ ಕೂಡ ನೀವು ಸಾಕ್ಷಿಯಾಗಿ ನೋಡತಕ್ಕಂಥ ಒಂದು ಸಮಾನ ಸ್ಥಿತಿಯಲ್ಲಿ ಬಂದು ಕೂತ್ಕೊಳ್ಳದೆ ಇದ್ದರೆ, ಮುಂದಿನ ದಿನಗಳಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ ನಮಗೆ. ನಾವು ಹೀಗೆ ಮುಂದುವರೆದ್ರೆ ಯಾಕೆ ಅಂತಂದರೆ, ಡ್ರಾಮಾ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಎಲ್ಲರದ್ದೂ ಸತ್ಯ, ಎಲ್ಲರ ಪಾತ್ರವೂ ನಿಗದಿತ. ಇಲ್ಲಿ ಯಾರು ನೀವು ಏನೇ ಮಾಡ್ತಾ ಇದ್ರು ಕೂಡ ಅದು ಕರ್ಮ ಸಿದ್ಧಾಂತ ಅಲ್ಲ, ಡ್ರಾಮಾ ಸಿದ್ಧಾಂತ, ಡ್ರಾಮಾ ಕಾನ್ಷಿಯಸ್. ಇದು ನಿಮಗೆ ಅರ್ಥ ಆದರೆ ನೀವು ಸೋಲ್ ಕಾನ್ಷಿಯಸ್ಸಲ್ಲಿ ಕೂತ್ಕೊಳ್ತೀರಿ, ಸಾಕ್ಷಿ ಆಗ್ತೀರಿ, ಫರಿಸ್ತಾ ಆಗ್ತೀರಿ. ಹೀರೋ ಪಾರ್ಟ್ದಾರಿ ಅಂತ ಹೇಳಿದ್ದಾರೆ ಬಾಬಾ ಇವತ್ತು. ಯಾರು ಫರಿಸ್ತೆ ಆಗ್ತಾರೆ, ಯಾರು ಡಿಟ್ಯಾಚ್ ಆಗ್ತಾರೆ, ಯಾರು ಕೊಂಬೆಯನ್ನು ಬಿಡ್ತಾರೆ. ಚೋಡೋತೋ ಚೂಟೆ ಚೂಟೆ. ಬಾಬಾ ಹೇಳ್ತಾರೆ, ನೀವು ಬಿಟ್ಟರೆ ಅದು ಬಿಡುತ್ತೆ. ಕೊಂಬೆಯನ್ನು ಹಿಡ್ಕೊಂಡಿದ್ರಿ, ಯಾವುದು ಕರ್ಮ ಸಿದ್ಧಾಂತದ್ದು. ನಾನು ಮಾಡಿದ್ರೆ ಆಗುತ್ತೆ, ನಾನು ಮಾಡಿದ್ರೆ ಆಗುತ್ತೆ, ನಾನು ಮಾಡಿದ್ರೆ ಆಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ. ಈ ಭ್ರಮೆಯಿಂದ ಆಚೆ ಬನ್ನಿ. ಹಾಗಂತ ನೀವು ಒಳ್ಳೆಯದು ಏನು ಮಾಡ್ತಾಯಿದ್ರಿ, ಬ್ರಾಹ್ಮಣರಾಗಿ ಧಾರಣೆಗಳನ್ನು ನಿಲ್ಲಿಸಿ ಅಂತಲ್ಲ, ಸೇವೆಯನ್ನು ನಿಲ್ಲಿಸಿ ಅಂತಲ್ಲ, ಆ ಭ್ರಮೆಯನ್ನು ನಿಲ್ಲಿಸ್ಕೊಳ್ಳಿ ಅಷ್ಟೇ ಒಳಗಡೆ. ಅದು ನಿಮ್ಮ ಪಾತ್ರ ಯಾರು ನಿಲ್ಲಿಸೋಕ್ಕಾಗಲ್ಲ. ಪರಮಾತ್ಮನೂ ತನ್ನ ಪಾತ್ರವನ್ನು ನಿಲ್ಲಿಸೋಕ್ಕಾಗಿಲ್ಲ, ತನ್ನ ಪಾತ್ರವನ್ನು ತಾನು ಮಾಡ್ತಾ ಇದ್ದಾರೆ ಒಬ್ಬ ಧರ್ಮಾತ್ಮನಾಗಿಯೂ ಕೂಡ. ಹಾಗೆ ನಿಮ್ಮ ಪಾತ್ರ ಏನಿದೆಯೋ, ನಿಮ್ಮ ಕರ್ಮಗಳೇನಿದೆಯೋ, ನೀವು ಏನು ಮಾಡಬೇಕಾಗಿದೆಯೋ ಅದನ್ನು ನಿಲ್ಲಿಸೋಕ್ಕಾಗಲ್ಲ, ಅದು ನಡೀತಾನೆ ಇರುತ್ತೆ. ಆದರೆ ಆ ಭ್ರಮೆಯಿಂದ ಹೊರಗಡೆ ಬನ್ನಿ, ಅದೇ ಜ್ಞಾನ. ಜ್ಞಾನ ಅನ್ನೋದು ಇದು ಸೂಕ್ಷ್ಮ, ಇದು ಹೊರಗಡೆ ನಡೆಯುವಂಥದ್ದಲ್ಲ. ಒಳಗಡೆ ಇರುವ ಅರಿವು, ತಿಳುವಳಿಕೆ ಇದು ಜ್ಞಾನ ಅಂತಂದರೆ. ಹೊರಗಡೆ ಇರುವ ಅರಿವೇ ಅಲ್ಲ, ಒಳಗಡೆ ಇರುವ ಅರಿವು. ಅರಿವೇ ಬಿಳಿದು ಯಾರಾದರೂ ಹಾಕ್ಕೋಬೋದು, ಬ್ಯಾಡ್ಜ್ ಯಾರಾದರೂ ಹಾಕ್ಕೋಬೋದು, ಈರುಳ್ಳಿ ಬೆಳ್ಳುಳ್ಳಿ ಯಾರು ಬೇಕಾದರೂ ಬಿಡ್ಬೋದು, 7 ದಿನದ ಕೋರ್ಸ್ ತೊಗೊಳ್ಬೋದು, ಒಳಗಡೆ ಬಂದು ಕೂತ್ಕೋಬೋದು. ಇದು ಅರಿವೇ, ಬರೀ ವೇಷ ಇದು. ಆದರೆ ಒಳಗಡೆ ತಿಳುವಳಿಕೆ ಇದೆಯಲ್ಲ, ಕಾನ್ಷಿಯಸ್ ಇದೆಯಲ್ಲ, ಅದು ಜ್ಞಾನ, ಅದು ಅರಿವು. ಆ ಅರಿವಿನಲ್ಲಿ ಬರಬೇಕಾಗಿದೆ. ನಾವು ಬರೀ ಅರಿವೆಯನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕಾಗಲ್ಲ. ನೀವು ಮಾಡುವ ಪಾತ್ರ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಮ್ಮ ತಿಳುವಳಿಕೆ ಚೇಂಜ್ ಆಗಬೇಕಾಗಿರೋದು, ನಿಮ್ಮ ಸ್ಮೃತಿ ಚೇಂಜ್ ಆಗಬೇಕಾಗಿರೋದು, ನಿಮ್ಮ ಕಾನ್ಷಿಯಸ್ ಚೇಂಜ್ ಆಗಬೇಕಾಗಿರೋದು. ಡ್ರಾಮಾ ಕಾನ್ಷಿಯಸ್ಸನ್ನು ಎಲ್ಲಿ ತನಕ ನೀವು ಅರ್ಥ ಮಾಡ್ಕೊಳ್ಳೋದೇ ಇಲ್ವೋ ಅಲ್ಲಿಯ ತನಕ ನೀವು ಸಾಕ್ಷಿ ಆಗಲಿಕ್ಕೆ, ನಿಶ್ಚಿಂತರಾಗಲಿಕ್ಕೆ, ನಿರ್ಭಯರಾಗಲಿಕ್ಕೆ, ನಿರ್ಮೋಹಿಗಳಾಗಲಿಕ್ಕೆ, ಅಶರೀರಿ ಆಗಲಿಕ್ಕೆ, ಇಚ್ಛಾ ಮಾತ್ರ ಅವಿದ್ಯೆ ಆಗಲಿಕ್ಕೆ, ಫರಿಸ್ತ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಕರ್ಮ ಫಿಲಾಸಫಿ ಭ್ರಮೆಯನ್ನು ಬಿಟ್ಟು ಬಿಡಿ. ಇವತ್ತು ಅದನ್ನೇ ಹೇಳ್ತಿದ್ರೆ ಬಾಬಾ, ಶ್ರೇಷ್ಠ ಕರ್ಮ ಶ್ರೇಷ್ಠ ಕರ್ಮ ಶ್ರೇಷ್ಠ ಕರ್ಮ ಅಂತ. ಕೆಲವರಿಗೆ ಯೋಗದಲ್ಲಿ ಕೂತ್ಕೊಳ್ಳೋಕ್ಕಿಲ್ಲ, ಆತ್ಮದ ಅಭ್ಯಾಸ ಮಾಡಿ ಅಂದ್ರೆ ಆಗಲ್ಲ, ಅವರಿಗೆ ಅಂತರ್ಮುಖಿ ಇರಿ ಅಂದ್ರೆ ಆಗಲ್ಲ, ಮೌನವಾಗಿರಿ ಅಂದ್ರೆ ಆಗಲ್ಲ, ಶಾಂತಿ ಅನುಭೂತಿ ಮಾಡಿ ಅಂದ್ರೆ ಆಗಲ್ಲ, ತರಂಗಗಳನ್ನು ಹರಡಿಸಿ ಅಂದರೆ ಆಗಲ್ಲ. ಅಣ್ಣವ್ರೆ ನಾವು ಮಾಡದೇ ಇದ್ದರೆ ಯಾರು ಮಾಡ್ತಾರೆ ಅಣ್ಣವ್ರೆ, ಮಾಡಬೇಕಲ್ಲ ಅಣ್ಣವ್ರೆ, ಮಾಡಬೇಕಲ್ಲ ಅಣ್ಣವ್ರೆ ಅಂತ. ಅವ್ರ ಕ್ಯಾಟಗರಿನೇ ಅಷ್ಟು, ಅವ್ರ ಪಾತ್ರನೇ ಅಷ್ಟು, ಅವ್ರ ಪದವಿನೇ ಅಷ್ಟು ಅಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅದಷ್ಟೇ. ಇದು ಯಾರಿಗೆ ಈ ಜ್ಞಾನ ಅಂತಂದರೆ, ತುಂಬ ಅಪರೂಪದ
ಕೆಲವು ಆತ್ಮರಿಗೆ ಇದು ಅರ್ಥ ಆಗುತ್ತೆ. ಅವರು ಮಾತ್ರ ಫರಿಸ್ತೆ ಆಗಲಿಕ್ಕೆ ಯೋಗ್ಯರಾಗಿಬಿಡ್ತಾರೆ, ಜ್ಞಾನಿ ಆಗಿಬಿಡ್ತಾರೆ, ಸಾಕ್ಷಿ ಆಗಿಬಿಡ್ತಾರೆ, ನಿರ್ಮೋಹಿ ಆಗಿಬಿಡ್ತಾರೆ, ಅವರು ಡಿಟ್ಯಾಚ್ ಆಗಿಬಿಡ್ತಾರೆ. ಅವರು ಮುಂದಿನ ಪಾತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ವರ್ಗದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ವರ್ಗದ ಪದವಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ಬ ಬ್ರಾಹ್ಮಣನಾಗಿರ್ತಾರೆ, ಧಾರಣೆಗಳನ್ನು ಇಟ್ಕೊಳ್ತಾರೆ, ಪವಿತ್ರವಾಗಿರ್ತಾರೆ. ಆದರೆ ಒಳಗಡೆ ಸ್ಮೃತಿಯಲ್ಲಿ ನಾನು ಬ್ರಾಹ್ಮಣ ಅನ್ನೋದು ಕೂಡ ಅವರಿಗಿರೋದಿಲ್ಲ, ನಾನು ಶ್ರೇಷ್ಠ ಅನ್ನುವ ಭಾವನೆ ಇರೋದಿಲ್ಲ. ಒಳಗಡೆ ಇರೋದೆಲ್ಲ ಬರೀ ಆತ್ಮದ ಸ್ಮೃತಿ, ಆತ್ಮದ ಸ್ಮೃತಿ, ಆತ್ಮದ ಶಕ್ತಿ ತುಂಬಿರುತ್ತೆ. ಆತ್ಮನೇ ಕಾಣುತ್ತೆ, ಆತ್ಮದ ದೃಷ್ಟಿಕೋನವೇ ಕಾಣುತ್ತೆ. ಯಾಕೆ ಅಂದರೆ ಆತನಿಗೆ ಈ ಹುಚ್ಚಿಡಿದಿಲ್ಲ, ಶ್ರೇಷ್ಠ ಕರ್ಮ ಮಾಡಿದರೆ ಶ್ರೇಷ್ಠ ಪದವಿ ಸಿಗುತ್ತೆ ಅನ್ನುವ ಹುಚ್ಚಿನಿಂದ ಹೊರಗಡೆ ಬಂದಿರ್ತಾನಾತ. ಇವರು ಪದವಿ 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 ಅನ್ನುವ ಪದವಿಯ ಹುಚ್ಚಿಗಾಗಿ ಇಲ್ಲಿ ಮಾಡ್ತಾರೆ. ಹದ್ದಿನ ಇಚ್ಛೆ ಇಟ್ಕೊಂಡು ಇಲ್ಲಿ ಕರ್ಮಗಳನ್ನು ಮಾಡ್ತಾರೆ. ಶ್ರೇಷ್ಠ ಕರ್ಮ ಅನ್ನುವ ಭರದಲ್ಲಿ ಬರೀ ಕರ್ಮದಲ್ಲೇ ಮುಳುಗಿದ್ದಾರೆ, ಸಂಕಲ್ಪದಲ್ಲಿ ಮುಳುಗಿದ್ದಾರೆ, ಶಬ್ದದಲ್ಲಿ ಮುಳುಗಿದ್ದಾರೆ, ಸಮೂಹದಲ್ಲಿ ಮುಳುಗಿದ್ದಾರೆ. ಇವರು ಏಕಾಂತ ಆಗಲಿಕ್ಕೆ ರೆಡಿ ಇಲ್ಲ, ಅಂತರ್ಮುಖಿ ಆಗಲಿಕ್ಕೆ ರೆಡಿ ಇಲ್ಲ, ಒಳಗಡೆ ಪ್ರಯಾಣ ಬೆಳೆಸಲಿಕ್ಕೆ ರೆಡಿ ಇಲ್ಲ. ಇಂಥವರಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ? ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಜಾತ್ರೆನೇ ಮಾಡ್ತಾ ಇದ್ದಾರೆ ಇವರು ಜಾತ್ರೆನೇ ಬೇಕು ಇವರಿಗೆ ನಿರಾಸಕ್ತಿ ಇಲ್ಲ, ನಿರ್ಮೋಹ ಇಲ್ಲ, ಡಿಟ್ಯಾಚ್ಮೆಂಟ್ ಇಲ್ಲ. ಬಾಬಾರವರು ಎಷ್ಟು ಹೇಳ್ತಿದ್ದಾರೆ, ಸತ್ತು ಹೋಗಿ ಮಕ್ಕಳ ಈ ಪ್ರಪಂಚದಿಂದ, ಈ ಶರೀರದಿಂದ, ಅವೆಲ್ಲ ನಮಗೆ ಒಳಗಡೆ ಹೋಗಲ್ಲ. ನೀವಿಲ್ಲಿ ಶ್ರೇಷ್ಠ ಕರ್ಮ ಮಾಡಿದ್ರೆ ಅಲ್ಲಿ ಶ್ರೇಷ್ಠ ಪದವಿ ಪಡಿತೀರಿ ಅಂತ ಹೇಳ್ಬಿಟ್ರು ಅಂದರೆ ಹಗಲು ರಾತ್ರಿ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಬೇಕಿರೋದೇ ಕರ್ಮ. ಇದೇ ಕಲಿಯುಗದ ಆರ್ಭಟ. ಕರ್ಮ ಬಿಟ್ಟು ಬದುಕಕ್ಕಾಗಲ್ಲ, ಇದು ಕಲಿಯುಗಿ ಲಕ್ಷಣ. ಸಂಕಲ್ಪ ಬಿಟ್ಟು ಬದುಕಕ್ಕಾಗಲ್ಲ, ಇದು ಕಲಿಯುಗಿ ಲಕ್ಷಣ. ಮಾತು ಬಿಟ್ಟು ಬದುಕಕ್ಕಾಗಲ್ಲ ಅವರಿಗೆ, ಇದು ಕಲಿಯುಗಿ ಲಕ್ಷಣ. ಸಂಘ ಬಿಟ್ಟು ಬದುಕಕ್ಕಾಗಲ್ಲ ಅವ್ರಿಗೆ, ಇದು ಕಲಿಯುಗಿ ಲಕ್ಷಣ. ಹಾಗಂತ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ಹೊರಗಡೆ ಪಾತ್ರದಲ್ಲಿ ನೀವು ಒಬ್ಬ ಬ್ರಾಹ್ಮಣರ ಒಂದು ಸಂಘಟನೆಯಲ್ಲಿದ್ದೀರ, ಒಂದು ಸೆಂಟರಲ್ಲಿದ್ದೀರ, ಒಂದು ಮನೆಯಲ್ಲಿದ್ದೀರ, ನಿಮ್ಮ ಪಾತ್ರ ನಿಭಾಯಿಸಿ, ಎಲ್ಲೂ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಬಾಬಾ. ಆದರೆ ಒಳಗಡೆ ಏಕಾಂಗಿ ಆಗಬೇಕು, ಒಳಗಡೆ ಏಕಾಂತ ಆಗಬೇಕು, ಒಳಗಡೆ ಅಂತರ್ಮುಖಿ ಆಗಬೇಕು. ಹೊರಗಡೆ 1000 ಜನ ಇರಲಿ, ನಾನು ಹಚ್ಕೊಂಡಿಲ್ಲ, ಒಳಗಡೆ ಮಾತ್ರ ಡಿಟ್ಯಾಚ್ ಆಗಿರುವಂಥ ಸ್ಥಿತಿ ಇದೆಯಲ್ಲ, ಅದು ಬರಬೇಕು ಅಂದರೆ ಅದು ಸೋಲ್ ಕಾನ್ಷಿಯಸ್ ಬಂದವರಿಗೆ ಮಾತ್ರ ಸಾಧ್ಯ. ನಿಮಗೆ ಆತ್ಮದ ಹುಚ್ಚು ಹಿಡಿದಿದ್ರೆ ಮಾತ್ರ ಅದು ಸಾಧ್ಯ. ಆತ್ಮದ ಬರೀ ಹುಚ್ಚು ಹಿಡಿದ್ರೆ ಸಾಕಾಗಲ್ಲ, ಹೊರಗಡೆ ನಿಮಗೆ ಡ್ರಾಮಾದ ಹುಚ್ಚು ಕೂಡ ಕರೆಕ್ಟಾಗಿ ಗೊತ್ತಿರಬೇಕು. ಡ್ರಾಮಾ ಕಾನ್ಷಿಯಸ್ ಕೂಡ ನಿಮಗೆ ಪಕ್ಕ ಪರ್ಫೆಕ್ಟ್ ಆಗಿರಬೇಕು. ಆವಾಗ ಎಲ್ಲರ ಮೇಲಿನ ರಾಗದ್ವೇಷಗಳು, ಎಲ್ಲರ ಮೇಲಿನ ಭಯ, ಎಲ್ಲರ ಮೇಲಿನ ಭರವಸೆ, ಎಲ್ಲದರಿಂದ ದೂರ ಆಗಿಬಿಡ್ತೀರಿ. ಹಾಗಾಗಿ ಇನ್ನು ಮೇಲಾದರೂ ಈ ಡ್ರಾಮಾ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಬಾಬಾರವರು ಏನು ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಬಂದಿದ್ದಾರೆ, ಯಾವ ಹುಚ್ಚನ್ನು ಬಿಡಿಸ್ಲಿಕ್ಕೆ ಬಂದಿದ್ದಾರೆ. ಆ ಹುಚ್ಚು ಇಲ್ಲಿ ತನಕ 2500 ವರ್ಷ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾರಿಗೂ ಒಳ್ಳೇದಾಗಿದೆ? ದ್ವಾಪರ ಯುಗದಿಂದ ಇಲ್ಲಿ ತನಕ ಒಳ್ಳೇದಂತೂ ಮಾಡಲೇ ಇಲ್ವ ಯಾರು? ಏನು ಒಳ್ಳೇದಾಯ್ತು? ಮತ್ತು ಯಾರೊಬ್ಬರಿಗೆ ಆಗಿದ್ದು ತೋರಿಸಿ ನನಗೆ. ಯಾರಿಗೂ ಆಗಲಿಲ್ವೇ? ಎಲ್ಲ ಅವ್ರವ್ರ ಪಾತ್ರ ನಡೀತಾ ಇದೆ. ದೇವತೆಗಳು ಏನು ವಿಕರ್ಮ ಮಾಡಿದ್ರು ಅಂತ ದ್ವಾಪರಕ್ಕೆ ಬಂದರು. ಮತ್ತೆ ಅವ್ರಿಗಿಂತ ಸುಕರ್ಮ ಮಾಡಿರೋರು ಯಾರಾದ್ರ? ಅವ್ರು ಏನಾದರೂ ಒಂದು ಕುಕರ್ಮ ಮಾಡಿದ್ರ? ಅಲ್ಲಿ ಒಂದೇ 2500 ವರ್ಷದಲ್ಲಿ ಒಂದು ವಿಕರ್ಮ ಮಾಡಲಿಲ್ಲ. ಅವ್ರು ಯಾಕೆ ದ್ವಾಪರ ಯುಗಕ್ಕೆ ಬಂದು ಬಿದ್ದರು? ಮಿನಿಮಮ್ ಕಾಮನ್ ಸೆನ್ಸಿಂದ ನೋಡಿದ್ರೆ ನಮ್ಗೆ ಅರ್ಥ ಆಗೋಗ್ಬಿಡುತ್ತೆ, ಯಾಕೆ ನಮಗಿನ್ನೂ ಈ ಕರ್ಮ ಸಿದ್ಧಾಂತದ ಹುಚ್ಚು ಹೋಗ್ತಾ ಇಲ್ವೋ, ಈ ಪದವಿ ಹುಚ್ಚು, ಈ ಶರೀರದ ಹುಚ್ಚು, ಈ ಇಂದ್ರಿಯ ಸುಖದ ಹುಚ್ಚು ನಮ್ಮನ್ನು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಭಕ್ತಿ ಮಾರ್ಗದಲ್ಲೇ ಮಂಕಾಗಿಸಿದೆ, ನಮ್ಮನ್ನು ಜ್ಞಾನಕ್ಕೆ ಕರೆತರಿಸಿಲ್ಲ. ಈ ಕರ್ಮ ಸಿದ್ಧಾಂತದ ಕೊಂಬೆಗಳಿಗೆ ಜೂತಾಡಿಕೊಂಡು ಇದ್ದೀವಿ ನಾವಿನ್ನು. ಅದಕ್ಕೆ ಶ್ರೇಷ್ಠ ಕರ್ಮ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಶ್ರೇಷ್ಠ ಸಂಕಲ್ಪ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮೇಲೆ ಸ್ಥಿತಿಗೆ ಹೋಗುವಂಥ ಸಮಯ ಬಂದಿದೆ. ಇದು ಕನಿಷ್ಠ ವಿಕರ್ಮವನ್ನು ಬಿಟ್ಟು ಸುಕರ್ಮವನ್ನು ಮಾಡೋದು, ವಿಕಾರವನ್ನು ಬಿಟ್ಟು ಪವಿತ್ರರಾಗುವುದು, ಸ್ಥೂಲ ಧಾರಣೆಗಳನ್ನು ಇಟ್ಟುಕೊಳ್ಳೋದು, ಶೂದ್ರತ್ವ ಬಿಟ್ಟು ಬ್ರಾಹ್ಮಣತ್ವದಲ್ಲಿ ಬರೋದು, ಇದು ಅತಿ ಕಡಿಮೆ ಸ್ಟೇಜ್, ಲಾಸ್ಟ್. ಇದು ಫೈನಲ್, ಮೊದಲನೇ ಹೆಜ್ಜೆ ಇದು ಅಷ್ಟೇ. ಇದೇ ಫೈನಲ್ ಅನ್ಕೊಂಡು ಇಲ್ಲೇ ಕೂತ್ಕೋಬೇಡ್ದು ಅಂತ. ಇಷ್ಟೇ ಮುಗಿದೋಯ್ತು, ನಾನು ಬ್ರಾಹ್ಮಣ ಆಗಿದ್ದೆ, ನಾನು ಕೋರ್ಸ್ ತೊಗೊಂಡಿದ್ದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ, ಧನ ಸಹಾಯ ಮಾಡ್ತಾ ಇದ್ದೀನಿ, ಸಂಘಟನೆಯಲ್ಲಿ ಇದ್ದೀನಿ, ಮಮ್ಮ ಬ್ರಹ್ಮ ಭೋಜನ ಮಾಡ್ತೀನಿ, ಬಾಬರವ್ರ ಮಿಲನಕ್ಕೆ ಹೋಗ್ತೀನಿ, ಮುಗೀತು ಅಂತ ಇಲ್ಲಿಗೆ ಕೂತ್ಕೊಂಡ್ಬಿಟ್ರಿ. ಇದು ಅತ್ಯಂತ ಕನಿಷ್ಠ ಲಾಭವನ್ನು ನೀವು ಪಡ್ಕೊಳ್ತೀರಿ. ಆದರೆ ಈ ಭ್ರಮೆಯಿಂದ ಆಚೆ ನಾವು ಬರಬೇಕು.
ಈ ಮೋಹದಿಂದನೂ ಆಚೆ ಬರಬೇಕು. ನಾನು ಬ್ರಾಹ್ಮಣ, ಇದು ಯಜ್ಞ, ಈ ಮೋಹದಿಂದನೂ ಆಚೆ ಬಂದು ನಾನೊಂದು ಆತ್ಮಾಭಿಮಾನಿ ಆಗ ಕೇಳಿದರೆ ಹೊರತಾಗಿ ಯಾವುದೇ ಒಂದು ಬ್ರಾಹ್ಮಣ ಧರ್ಮದ ಅಭಿಮಾನಿಯಾಗಿ ಅಥವಾ ದೇವತಮರ ಅಭಿಮಾನಿಯಾಗಿ, ಸ್ವರ್ಗದ ಅಭಿಮಾನಿಯಾಗಿ, ಯಜ್ಞದ ಅಭಿಮಾನಿಯಾಗಿ ಅಂತ ಎಲ್ಲೂ ಹೇಳಲಿಲ್ಲ. ಬ್ರಹ್ಮ ಬಾಬರವರಿಗೂ ಕೊನೆಯಲ್ಲಿ ಯಜ್ಞದ ಮೇಲಿನ ಮೋಹ ಇರಲಿಲ್ಲ ಅವರಿಗೆ, ಆದರೆ ಒಂದು ಜವಾಬ್ದಾರಿ ಇತ್ತಲ್ಲ, ಯಜ್ಞದ ಮೇಲೆ ಜವಾಬ್ದಾರಿ, ಮಕ್ಕಳ ಮೇಲೆ ಜವಾಬ್ದಾರಿ. ಆ ಜವಾಬ್ದಾರಿಯೇ ಅಂತಿಮದಲ್ಲಿ ಅವರು ಶರೀರ ಬಿಡುವಾಗ ಕರ್ಮ ಯೋಗ, ಅವರು ಕರ್ಮ ಭೋಗಕ್ಕೆ ಯುದ್ಧ ಅಂತ ಕರೆದು ಬಿಟ್ರು. ಎಷ್ಟು ಡಿಟ್ಯಾಚ್, ಅವ್ರಿಗೆ ವಯಸ್ಸೆಷ್ಟಾಗಿತ್ತು, ಎಷ್ಟು ನಿರ್ಲಿಪ್ತವಾಗಿದ್ದರು ಬ್ರಹ್ಮ ಬಾಬಾ, ಎಷ್ಟು ಆತ್ಮಿಕ ಅಭ್ಯಾಸವನ್ನು ಮಾಡ್ಕೊಂಡಿದ್ರು, ಎಷ್ಟು ಆತ್ಮದ ಹುಚ್ಚನ್ನು ಹಿಡಿಸ್ಕೊಂಡಿದ್ರು, ಎಷ್ಟು ಡ್ರಾಮಾ ಅನ್ನುವಂಥ ಸತ್ಯವನ್ನು ಎಲ್ರಿಗೂ ಪಕ್ಕ ಮಾಡಿಸಿದ್ರು. ಆದರೂ ಕೊನೆಗೆ ಒಂದು ಜವಾಬ್ದಾರಿ ಅನ್ನುವ ಸೂಕ್ಷ್ಮ ದಾರದಲ್ಲಿ ಕೊನೆಯಲ್ಲಿ ಸ್ವಲ್ಪ ಯುದ್ಧ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇನ್ನು ನಮ್ಮ ಪರಿಸ್ಥಿತಿ ಹೆಂಗಿರಬೇಡ ಲೆಕ್ಕ ಹಾಕಿ. ನಾವು ಅವ್ರ ಥರ ಇವತ್ತಿಗೂ ಇನ್ನೂ ಕೂತ್ಕೊಳ್ಳೋಕೆ ರೆಡಿಲ್ಲ. ನಮಗೆ ಬರೀ ಕರ್ಮ ಮಾಡಿಬಿಟ್ಟಿದ್ದೀವಿ, ಬರೀ ನಾವು ಶೋಗಳು ಕೊಟ್ಕೊಂಡು ನಾವು ಹಣ ಸೇವೆ ಮಾಡ್ತಾಯಿದ್ದೀವಿ, ನಾವು ಆಚರಣೆ ಶಿವರಾತ್ರಿ ಮಾಡ್ತಾಯಿದ್ದೀವಿ, ನವರಾತ್ರಿ ಮಾಡ್ತಾಯಿದ್ದೀವಿ ಅನ್ನುವ ಇದೇ ಭ್ರಮೆಯಲ್ಲಿ ಹೋಗ್ತಾ ಇದ್ದೀವಿ ಹೊರತಾಗಿ ಕೂತ್ಕೊಳ್ಬೇಕು ಅಂತಿಲ್ಲ. ಅಂತ ಬ್ರಹ್ಮ ಮಮ್ಮ ದಾದಿಯರಂತಲೇ 14 ವರ್ಷ ಕೂತ್ಕೊಂಡ್ರು. ಇಲ್ಲ ಅಣ್ಣವ್ರೆ, ನಾವು ಮುಂದೆ ಕೂತ್ಕೊಂಡ್ಬಿಡ್ತೀವಿ. ಮುಂದೆ ಏನಿದೆ ಯಾರಿಗೆ ಗೊತ್ತಿದೆ? ಕೂತ್ಕೊಳ್ಳೋ ಪರಿಸ್ಥಿತಿ ಇರುತ್ತಾ? ವಾತಾವರಣ ಇರುತ್ತಾ? ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲೇ ನಮ್ಮ ಮನಸ್ಸು ಕೂಡಲಿಕ್ಕೆ ಬಿಡುತ್ತಿಲ್ಲ. ಏನೋ ಒಂದು ನೆಪ ಹೇಳ್ಕೊಂಡು ಎಬ್ಬಿಸ್ಕೊಂಡು ಓಡ್ತಾ ಇದೆ. ಸುಮ್ಮನೆ ಹೋಗೋ ಪುಟ್ಟ ಬಾರೋ ಪುಟ್ಟ ಅಂತ ದಿನಾಲು ಅಟೆಂಡೆನ್ಸ್ ಆಗ್ತಾ ಇದ್ದೀವಿ ಹೊರತಾಗಿ, ದಿನಗಳನ್ನು ಕಳೀತಾ ಇದ್ದೀವಿ ಹೊರತಾಗಿ ಈ ಜ್ಞಾನದ ಪೂರ್ತಿ ಲಾಭವನ್ನು ನಾವು ಪಡಿತಾ ಇಲ್ಲ ಅನ್ನುವಂಥ ಭಾವನೆ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ಈಗಲಾದರೂ ಅರ್ಥ ಮಾಡಿಕೊಳ್ಳಿ, ಯಾವ ಕರ್ಮ ಸಿದ್ಧಾಂತವೂ ನಿಮ್ಮನ್ನು ಪಾರು ಮಾಡೋದಿಲ್ಲ, ಯಾವ ಸಂಕಲ್ಪ ಸಿದ್ಧಿಯೂ ನಿಮ್ಮನ್ನು ಬಚಾವು ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲವೂ ಪಾತ್ರ ಇಲ್ಲಿ ಅವರವರ ಪಾತ್ರವನ್ನು ಅವರವರು ಅಭಿನಯ ಮಾಡಿದ್ದಾರೆ. ನಿಮ್ಮ ಪಾತ್ರವನ್ನು ನೀವು ಅಭಿನಯ ಮಾಡಿದ್ರಿ. ಈಗ ಪಾತ್ರದಿಂದ ಡಿಟ್ಯಾಚ್ ಆಗುವ ಸಮಯ. ಬಲಿ ಇವಾಗ ಒಂದು ಕಲ್ಪನೆ ಬಂದಿದೆ, ಓಕೆ ನಾವಲ್ಲಿ ಮುಂದೆ ಸ್ವರ್ಗದಲ್ಲಿ ಸತ್ಯುಗದಲ್ಲಿ ಬರ್ತೀವಿ ಅನ್ನುವಂಥದ್ದು ಗೊತ್ತಾಗಿದೆ. ಇಲ್ಲಿ ಏನು ನಿಮಗೆ ಪಾತ್ರ ಸಿಕ್ಕಿದೆ ಸಂಗಮಯುಗದಲ್ಲಿ, ಅದು ಓಕೆ, ನೋ ಪ್ರಾಬ್ಲಮ್, ಎನಫ್, ನನ್ನ ಪಾತ್ರ ಇಷ್ಟಿದೆ, ಇಷ್ಟು ಮಾಡಿದ್ದೀನಿ, ಮುಗೀತು. ನೀವು ಮನೆಯಲ್ಲಿದ್ದೀರೋ, ನೀವು ಸಂಸಾರಿಗಳು, ನೀವು ಕುಮಾರರು, ನೀವು ಕುಮಾರಿಗಳು, ನೀವು ಮಧುಬನದಲ್ಲಿದ್ದೀರೋ, ನೀವು ಸೇವಾ ಕೇಂದ್ರದಲ್ಲಿದ್ದೀರೋ, ಸಿಟಿಯಲ್ಲಿದ್ದೀರೋ, ಹಳ್ಳಿಯಲ್ಲಿದ್ದೀರೋ, ಬಂಧನದಲ್ಲಿದ್ದೀರೋ, ಇದೆಲ್ಲ ಮ್ಯಾಟರ್ ಇರೋದು ಒಳಗಡೆ ನೀವು ಸೋಲ್ ಕಾನ್ಷಿಯಸ್ ಆತ್ಮದ ಸ್ಮೃತಿಯನ್ನು ಎಷ್ಟು ಗಟ್ಟಿಗೊಳಿಸಿಕೊಂಡಿದ್ದೀರಿ, ಎಷ್ಟು ಈ ನಾಟಕದ ಸತ್ಯವನ್ನು ಒಪ್ಪಿ ಸಾಕ್ಷಿಯಾಗಿದ್ದೀರಿ, ಎಷ್ಟು ಈ ಕರ್ಮ ಬಂಧನದಿಂದ ಮುಕ್ತರಾಗಿ ನೀವು ಡಿಟ್ಯಾಚ್ ಆಗಿದ್ದೀರಿ. ಇದರ ಆಧಾರದ ಮೇಲೆ ನಿಮ್ಮ ಸ್ಥಿತಿ, ನಿಮ್ಮ ಗತಿ. ಈ ಸ್ಥಿತಿಯನ್ನು ಪಡ್ಕೊಂಡ್ರೆ ಕಂಪ್ಲೀಟ್ ಸರ್ವಸ್ವವನ್ನು ಪಡ್ಕೊಳ್ಬೋದು. ನಿಮಗೆ ಪದವಿನೂ ಸಿಕ್ಕುತ್ತೆ, ನಂಬರ್ 1 ಆತ್ಮನೂ ಆಗ್ತೀರಿ, ಹೀರೋ ಪಾರ್ಟದಾರನೇ ಆಗಿಬಿಡ್ತೀರಿ. ಯಾಕಂದರೆ ಇಲ್ಲಿ ಡಿಟ್ಯಾಚ್ ಆದವ್ರಿಗೇ ಮತ್ತೆ ಅಟ್ಯಾಚ್ ಆಗುತ್ತೆ ಡ್ರಾಮಾ. ಇಲ್ಲೇ ಅಟ್ಯಾಚ್ ಮಾಡ್ಕೊಳ್ಳೋಕೆ ನೋಡೋರನ್ನ ಡಿಟ್ಯಾಚಲ್ಲೇ ಇಡುತ್ತೆ ಡ್ರಾಮಾ. ಇದು ಡ್ರಾಮಾ ಸಿದ್ಧಾಂತ. ಇದು ಅರ್ಥ ಆಗ್ತಿಲ್ಲ ಭಾಳ ಜನಗಳಿಗೆ. ಬಲೆ ಸನ್ಯಾಸಿಗಳ ಪಾತ್ರ ಬೇರೆ, ಅವ್ರಿಗೇನು ಗೊತ್ತಿರಲಿಲ್ಲ, ಹಾಗಾಗಿ ಅವರು ಭಯದಿಂದ ಓಡಿದರು. ನಮಗೆ ಹಂಗಲ್ಲ, ಎಲ್ಲ ಗೊತ್ತಿದ್ದನು ಕೂಡ ಇದು ಡ್ರಾಮಾ ಅಂತ ಸ್ವೀಕಾರ ಮಾಡಿ ನಾನು ಎಲ್ಲದಕ್ಕಿಂತ ಶ್ರೇಷ್ಠ ವ್ಯಾಲ್ಯೂವನ್ನು ನಾನು ಕೊಡಬೇಕಾಗಿರೋದು ಆತ್ಮಕ್ಕೆ. ನನ್ನ ಆತ್ಮಕ್ಕೆ ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಎಷ್ಟು ನಾನು ವ್ಯಾಲ್ಯೂ ಕೊಡ್ತೀನಿ ಅಷ್ಟೇ ಉಳಿದ ಎಲ್ಲ ಆತ್ಮರಿಗೂ ಕೊಟ್ಟು ನನ್ನ ಆತ್ಮಕ್ಕೂ ಗೌರವವನ್ನು ಇಟ್ಟುಕೊಂಡು ಎಲ್ಲರ ಪಾತ್ರವನ್ನು ಒಪ್ಪಿಕೊಂಡು ಸಾಕ್ಷಿಯಾಗಿ ನಾವಿಲ್ಲಿ ನಿರ್ಲಿಪ್ತತೆಯಿಂದ ಹೋಗೋದರಲ್ಲಿ ನಿಜವಾದ ಶ್ರೇಷ್ಠತೆ ಮತ್ತು ಜ್ಞಾನತ್ವ ಇದೆ ಅಂತ ಬಾಬರವರು ತಿಳಿಸಿದ್ದಾರೆ. ಅದಕ್ಕೆ ಇಷ್ಟು ದಿನ ನೀವು ಎಷ್ಟು ಕರ್ಮದಲ್ಲಿ ಬ್ಯುಸಿಯಾಗಿದ್ದೀರೋ ಎಲ್ಲರಿಗೆ ಕೇಳ್ತೀವಿ, ಯೋಗದಲ್ಲಿ ಕೂತ್ಕೊಳ್ಳಿ ಅಂತಂದರೆ, ಆತ್ಮದ ಸ್ಮೃತಿಯಲ್ಲಿ ಬನ್ನಿ ಅಂದರೆ, ಡ್ರಾಮಾ ಕಾನ್ಷಿಯಸ್ಸಲ್ಲಿ ಬನ್ನಿ ಅಂದರೆ, ಅಯ್ಯೋ ಅಣ್ಣವ್ರು ಹೇಳಿದ್ದೇ ಹೇಳ್ತಾರೆ ಅಂತ ಅನಿಸ್ಬಿಡುತ್ತೆ ಭಾಳ ಜನಗಳಿಗೆ. ಇದು ಗೊತ್ತಾಗ್ತಾ ಇಲ್ಲ. ಈಗ ಮಾಡದ ಹೊರತು ಮುಂದೆ ಮಾಡ್ಲಿಕ್ಕೆ ಆಗಲ್ಲ ನಿಮಗೆ. ನೀವು ಅಂದ್ಕೊಂಡಿದ್ದೀರಿ ಮುಂದೆ ಎಲ್ಲ ಹೋದಾಗ ನಾವು ಲಾಸ್ಟಲ್ಲಿ ಯೋಗದಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಎಲ್ಲಿ ಕೂಡ್ತೀರಿ? ಪರಿಸ್ಥಿತಿ ಹೆಂಗಿರುತ್ತೆ? ಪಕ್ಕದಲ್ಲಿ ಬಾಂಬುಗಳು ಬೀಳ್ತವೆ, ಪಟಾಕಿ ಥರ. ಅಲ್ಲೋಲ ಕಲ್ಲೋಲ ಪ್ರಪಂಚ. ಹೊಟ್ಟೆಗೆ ಊಟ ಸರಿಗಿರೋದಿಲ್ಲ, ಶರೀರ ಸ್ಪಂದಿಸೋದಿಲ್ಲ, ಸಂಬಂಧಿಕರು ಸ್ಪಂದಿಸೋದಿಲ್ಲ, ಹಾಹಾಕಾರ ನಡೀತಾ ಇರುತ್ತೆ. ಅವತ್ತು ಯೋಗ ಮಾಡ್ತೀನಿ ಅಂತೀನಿ ಅಂದರೆ ಇವತ್ತೇನಾಗಿದೆ? ಎಲ್ಲ ಚೆನ್ನಾಗಿದ್ದಾಗ
ಯೋಗದಲ್ಲಿ ಕೂತ್ಕೊಂಡು ಆ ಸ್ಥಿತಿ ತಂದುಕೊಂಡ್ರೆ ಅವತ್ತು ಸಾಕ್ಷಿಯಾಗಿರುವಂಥ ಸ್ಟೇಜಲ್ಲಿ ನೀನು ಅವಾಗ ಪುರುಷಾರ್ಥ ಆರಂಭ ಮಾಡ್ತೀನಿ ಅಂದರೆ ಖಂಡಿತ ಇದು ಸಾಧ್ಯ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ಯಾರೋ ಹೇಳ್ಬಿಡ್ತಾರೆ ಏನೋ ಆಗ್ಬಿಡುತ್ತೆ ಅಂತ ಬರೀ ಬೇರೆಯವ್ರ ಮಾತು ಕಟ್ಕೊಳ್ಬೇಡಿ. ವಾಸ್ತವ ನಿಮ್ಮ ಆತ್ಮವನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇದು ಸಾಧ್ಯನ ನನ್ನಿಂದ ಆ ಟೈಮಲ್ಲಿ? ಅವತ್ತು ಫ್ರೀನೇ ಇರ್ಬೋದು, ನೀವೇನೂ ಮಾಡದೇ ಇರ್ಬೋದು. ಇವತ್ತು ಎಲ್ಲ ನಿಮಗೆ ಬಿಡಲಿಕ್ಕೆ ಅವಕಾಶ ಇದ್ದಾಗ ಬಿಡದೆ ಅದಾಗಿ ಬಿಡಿಸಿದಾಗ ನಾವು ಕೊಡ್ತೀವಿ ಅಂತಂದರೆ ಅದನ್ನು ತ್ಯಾಗ ಅಂತ ಯಾರು ಕರೀತಾರೆ? ಅದನ್ನು ತಪಸ್ಸು ಅಂತ ಯಾರು ಕರೀತಾರೆ? ಅದನ್ನು ಹುಚ್ಚು ಅಂತ ಯಾರು ಕರೀತಾರೆ? ಎಲ್ಲ ಆದಾಗ ಮಾಡೋಕೆ ನಾವೇ ಬೇಕಾ? ಇಡೀ ಜಗತ್ತಿನ ಎಲ್ಲ ಆತ್ಮರು ಅವತ್ತು ಭಗವಂತನನ್ನು ಕರೀತಾರೆ ಒಂದಲ್ಲ ಒಂದು ರೂಪದಲ್ಲಿ. ಅನಿವಾರ್ಯ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆದರೆ ಈಗ ನೀವು ಕರ್ಮ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ, ಮಾಡಿ. ಈಗ ಏನು ಮಾಡ್ತಿದ್ರೆ ಅದನ್ನು ಮಾಡ್ಕೊಂಡು ಹೋಗಿ. ಆದರೆ ಒಳಗಡೆ ಗೊತ್ತಿರಲಿ, ಅಂತರ್ಮುಖಿ ಕಡೆಗೆ ಗಮನ ಕೊಡಿ, ನಿರ್ಲಿಪ್ತತೆ ಕಡೆಗೆ ಗಮನ ಕೊಡಿ, ಶಾಂತಿಗೆ ಗಮನ ಕೊಡಿ, ಸೋಲ್ ಕಾನ್ಷಿಯಸ್ಗೆ ಗಮನ ಕೊಡಿ, ಆತ್ಮಿಕ ದೃಷ್ಟಿಗೆ ಗಮನ ಕೊಡಿ. ಭಯದಿಂದ ಮುಕ್ತರಾಗಿ, ಇದೇ ನಿಜವಾದ ಆತ್ಮದ ಸ್ಮೃತಿಯಲ್ಲಿ ಇರುವುದು, ಫರಿಸ್ತೆ ಆಗುವುದು, ಹೀರೋ ಪಾರ್ಟ್ದಾರಿ ಆಗೋದು. ಇವ್ರಿಗೆ ಯಾವುದೇ ಪದವಿಯ ಹುಚ್ಚಿಲ್ಲ, ಸ್ವರ್ಗದ ಕನಸಿಲ್ಲ, ನಾವು ಬ್ರಾಹ್ಮಣ ಶ್ರೇಷ್ಠ ಅನ್ನುವ ಭ್ರಮೆ ಇಲ್ಲ, ಉಳಿದವರೆಲ್ಲ ಕನಿಷ್ಠ ಅನ್ನುವ ಪಾಪಿ ಅನ್ನುವ ದೃಷ್ಟಿ ಇಲ್ಲ. ಇವರಿಗೆ ಯಾವುದೇ ಪಾಪದ ಅಥವಾ ಯಾವುದೇ ಕರ್ಮದ ಯಾವುದೇ ಒಂದು ಮುಂದೆ ಬರುವಂಥ ಪರಿಸ್ಥಿತಿಯ ಭಯ ಇವರಿಗೆ ಕಾಡುವುದಿಲ್ಲ. ಪಾತ್ರ ಅಷ್ಟೇ, ಎಲ್ಲರ ಪಾತ್ರವನ್ನು ಮಾಡಿದರೆ, ಅವರವ್ರ ಪಾತ್ರವನ್ನು ಅವರು ಸರಿಯಾಗಿ ಮಾಡಿದರೆ. ಆದರೆ ಯಾವಾಗ ನಾನು ಆತ್ಮದ ಸ್ಮೃತಿ, ಆತ್ಮದ ಸ್ಥಿತಿ ಸರಿಯಾಗಿ ಇಟ್ಕೊಳ್ತೇನೆ, ಆವಾಗ ನನ್ನಿಂದ ವಿಕರ್ಮವೂ ಆಗೋದಿಲ್ಲ, ನನ್ನ ಪಾತ್ರ ಕೆಡುವ, ಪದವಿ ಕೆಡುವ ಅವಶ್ಯಕತೆಯೇ ಬರೋದಿಲ್ಲ. ಈ ಸತ್ಯ ಅರ್ಥ ಮಾಡಿಕೊಳ್ಳೋಣ. ನಾವೆಲ್ಲರೂ ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಪಾತ್ರವನ್ನು ಸಾಕ್ಷಿಯಾಗಿ ನೋಡಿ, ಈ ಕರ್ಮದ ಕೊಂಬೆಗಳಿಂದ ಅಲ್ಲಾಡುವುದನ್ನು ಬಿಟ್ಟು, ಈ ಸಂಕಲ್ಪಗಳಿಂದನೂ ಅತೀತ ಆಗಿ ನಾನೊಂದು ನಿರಾಕಾರ ಆತ್ಮ ಅಂತ, ನಿರಾಕಾರ ಲೋಕದ ನಿರಾಕಾರ ಸ್ಮೃತಿಯಲ್ಲಿ ನಿರಾಕಾರ ಆತ್ಮ ನಾನು, ಅದೇ ಸ್ಮೃತಿಯಲ್ಲಿ ತಲ್ಲೀನರಾಗುವಂಥ ದೀರ್ಘವಾದ ಅಭ್ಯಾಸವನ್ನು ಮಾಡದ ಹೊರತು ಇಲ್ಲಿ ಬೇರೆ ಏನು ನಾವು ಸಾರ್ಥಕವನ್ನು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ದೀರ್ಘವಾದ ಆತ್ಮ ಅನುಭೂತಿಯ ಯೋಗಾಭ್ಯಾಸಕ್ಕೆ ಇಳಿಯೋಣ, ಸನ್ನದ್ಧರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚಾ, ಓಂ ಶಾಂತಿ.